ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ತಿಳಿಸ್ತಾ, ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಬೇಕು ಅಂತಂದರೆ ನೀವು ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಅಂತ ಬಟನ್ ಒತ್ತಿ, ನಂತರ ಸಬ್ಸ್ಕ್ರಿಪ್ಷನ್ ಮಾಡಿ, ಹಾಗೆಯೇ ಲೈಕ್ ಕೊಡಿ. ಇದು ನಮಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ತಂದುಕೊಡುತ್ತದೆ. ದಯವಿಟ್ಟು ಇದನ್ನು ಈ ಕೆಲಸವನ್ನು ಮಾಡಿ. ಪ್ರಿಯ ಮತದಾರರೇ, ನಾನು ಏಕಮ್ಮ ಮತದಾರರು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತೊಂದು ದಿವಸ ಒಂದು BBMPಯಿಂದ ಅಂದರೆ ಸಂಬಂಧಪಟ್ಟ ಇಲಾಖೆಯಿಂದ ಜಾತಿ ಗಣತಿ ಸರ್ವೆ, ಅಂದರೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗಳು ಅಂತನೋ ಏನೋ ಒಂದು ವಿಚಾರದಲ್ಲಿ ಸರ್ವೆ ಮಾಡಿಕೊಟ್ಟಿದ್ದಾರೆ. ಅದು ಯಾವ ಥರ ಸರ್ವೆ ಮಾಡಿಕೊಟ್ಟಿದ್ದಾರೆ? ಈ ಎಲೆಕ್ಷನ್ ಏನಿದೆ, ಇವತ್ತೊಂದು ದಿವಸ ಎಲೆಕ್ಷನ್ ಯಾರು ವೋಟರ್ ಐಡಿಲಿದ್ದಾರೆ ಅವ್ರದ್ದು ಒಂದು ಲಿಸ್ಟ್ ಕೊಟ್ಟಿರ್ತಾರೆ. ನಾವು ನಮ್ಮ ಹತ್ರ ಆಲ್ರೆಡಿ ಯಾರ್ಯಾರು ಮಾಡ್ತಿದ್ದಾರೆ ಇದನ್ನ, ಈ ಎಲೆಕ್ಷನ್ನ ಕಂಡಕ್ಟ್ ಮಾಡ್ತಿದ್ದಾರೆ ನೋಡಿ. ಈಗ ಆಲ್ರೆಡಿ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಇವ್ರ ನಂಬರು, ಇವ್ರ ಪ್ರತಿಯೊಂದು ನಂಬರ್ ಇಲ್ಲಿ ಇರ್ತದೆ. ಇವ್ರ ಬೀದಿ, ಈ ಬೀದಿಲಿ ಯಾವ ಜನ ಇದ್ದಾರೆ, ಈ ಬೀದಿಲಿ ಯಾವ ಜನ ಇಲ್ಲ, ಅದ್ರ ಬಗ್ಗೆ ಡೀಟೇಲ್ಸು ಈ ಸಂಬಂಧಪಟ್ಟ BLOಗಳು ಅಂತ ಏನಿರ್ತಾರೆ ಅವ್ರಿಗಷ್ಟು ಗೊತ್ತಿರ್ತದೆ. ಇದರಲ್ಲಿ ಯಾರ್ಯಾರಪ್ಪ BLOಗಳಾಗಿರ್ತಾರೆ? ಅಂಗನವಾಡಿ ಕಾರ್ಯಕರ್ತರಾಗಿರ್ತಾರೆ, ಆಶಾ ಕಾರ್ಯಕರ್ತರಾಗಿರ್ತಾರೆ, ಪ್ಯಾರಾಮೆಡಿಕಲ್ ಕೆಲಸ ಮಾಡೋರಾಗಿರ್ತಾರೆ, BBMP ಕೆಲಸ ಮಾಡಿದಂಥ ಪ್ಯಾರಾಮೆಡಿಕಲ್ಸ್ಗಳು, ಯಾರು ಅವರು ಗೌರ್ಮೆಂಟ್ ಅರೆಕಾಲಿಕಲ್ ಉಪನ್ಯಾಸಕರು, ಅರೆಕಾಲಿಕಲ್ ಲೆಕ್ಚರರ್ಗಳು ಅಥವಾ ಮೇಸ್ಟ್ರುಗಳು, ಇವರೆಲ್ಲರೂ ಕೂಡ ಈ ಲೈನಲ್ಲಿ ಕೆಲಸ ಮಾಡ್ತಿರ್ತಾರೆ. ಆದರೆ ಇಲ್ಲಿ ನಿಮಗೆ ಕೋಪ ಇರೋದು ಯಾರ ಮೇಲೂ ಆದರೆ, ಇಲ್ಲಿ ಬಂದಂತಹ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ಮೇಸ್ಟ್ರುಗಳಾಗಿರ್ಬೋದು, ನೀವು ಮಾತಾಡೋ ವಿಚಾರಕ್ಕೂ ಇಲ್ಲಿ ನಡೀತಿರುವಂಥ ಸರ್ವೆಗೂ ಇದೇನು ಸಂಬಂಧ ಇದೆ? ಯಾರಿಗಾರು ವಿಚಾರ ಗೊತ್ತಿದ್ಯಾ? ಈಗ ಆಲ್ರೆಡಿ 4-5 ಬಾರಿ ಆಗಿದೆ. 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 4-5 ಬಾರಿ. ಈಗ ಒಂದು ಸಣ್ಣ ತುಣುಕನ್ನು ತೋರಿಸ್ತೀನಿ ನೋಡಿ. ಈ ಕನ್ನಡ ಚಾನಲಲ್ಲಿ ತಪ್ಪು ದಾರಿ ಎಳಿಬೇಕು, ಒಟ್ಟಲ್ಲಿ ಏನಾರು ಮಾಡಿ ಇದನ್ನು ತಪ್ಪಿಸ್ಬೇಕು. ಏನೋ ನಮ್ಮ ಉದ್ದೇಶ ನಿಮ್ಮ ಮೇಲೆ ಒಂದು ಗೂಬೆ ಕೂರಿಸ್ಬೇಕು ಅಂತಲ್ಲ. ನಮಗೇನೋ ಇಲ್ಲಿ ನಮ್ಮ ಇವ್ರುಗಳಿಗೆ ಆಶಾ ಕಾರ್ಯಕರ್ತರು ಮತ್ತು ಈ ಇವರು ಇರ್ತಾರಲ್ಲ ಮೇಸ್ಟ್ರುಗಳು, ಇಂಥವ್ರಿಗೆ ಯಾರಿಗೆ ಒಂದು ಇದನ್ನು ಸಮೀಕ್ಷೆ ಮಾಡಿ ಕೊಟ್ಟಿರ್ತಾರೋ ಅವ್ರಿಗೆ ಅನಾನುಕೂಲ ಆಗ್ತಾ ಇದೆ. ಯಾಕೆಂದರೆ ಇವ್ರನ್ನು ಬಿಡಲ್ಲ, ಇವರು ಇವರು ನೋಡಿ. ಅದನ್ನು ನಾನು ಹೇಗೆ ಮಾತಾಡ್ತಾರೆ ಅನ್ನೋದು ತೋರಿಸ್ತೀನಿ. ಹೋಗಿ ಮನೆ ಕಟ್ಟಿಸಿದ ಸಾಲದಲ್ಲ, ಹಣೆ ಕಟ್ಟಿಸ್ಬಿಡ್ಬಿಡಿ. ಬಿಟ್ಟರೆ ಸಿದ್ದರಾಮಯ್ಯ ಸರ್ಕಾರ ಇದನ್ನು ಮಾಡುತ್ತಾ ಅಂತ ಜನಕ್ಕೆ ಆತಂಕ ಶುರುವಾಗ್ಬಿಟ್ಟಿದೆ. ಸರ್ಕಾರಕ್ಕೆ ಇವ್ರು ಬ್ರಾಹ್ಮಣರು, ಇವ್ರು ಮುಸ್ಲಿಮರು ಅಂತ ಬರ್ದು ಅಂಟಿಸ್ ಬರ್ತೀರಾ ಮನೆಗಳಿಗೆ. ನೀವ್ ಯಾರು ಸಂವಿಧಾನದ ಹೆಸರಲ್ಲಿ ಜನರನ್ನ ಆ ಜಾತಿ, ಈ ಜಾತಿ, ಮತ್ತೊಂದು ಜಾತಿ ಅಂತ ಹಣೆ ಕಟ್ಟಿಸ್ಬಿಡಿ. ಹೋಗಿ ಮನೆ ಕಟ್ಟಿಸಿದ ಸಾಲದಲ್ಲ, ಹಣೆ ಕಟ್ಟಿಸ್ಬಿಡ್ಬಿಡಿ. ಬಿಟ್ಟರೆ ಸಿದ್ದರಾಮಯ್ಯ ಸರ್ಕಾರ ಇದನ್ನು ಮಾಡುತ್ತಾ ಅಂತ ಜನಕ್ಕೆ ಆತಂಕ ಶುರುವಾಗ್ಬಿಟ್ಟಿದೆ. ನೋಡಿ, ಈ ಥರ ಒಂದು ಹೇಳಿಕೆ ಎಷ್ಟರ ಮಟ್ಟಿಗೆ ಸಮಂಜಸ? ಇಲ್ಲಿ ನಿಮ್ಮ ಮನೆಗೆ ಬರ್ತಿರೋದು ಮೇಸ್ಟ್ರುಗಳು, ಕಾರ್ಯಕರ್ತರುಗಳು. ಇವರಿಗೆ ಅವರು ಸಂಬಂಧಪಟ್ಟ ಇಲಾಖೆ ವಹಿಸಿರ್ತಾರೆ ಸರ್ವೆ ಮಾಡ್ಕೊಂಬನ್ನಿ ಅಂತ. ಇವರು ಹೋಗಿದ್ರೆ ಅವ್ರಿಗೆ ಆಯಾ ಬೂತಲ್ಲಿ ಈಗ ಆಲ್ರೆಡಿ ಈಗ ತೋರಿಸ್ದಾಗೆ ಫೋನ್ ನಂಬರ್ಗಳಿರ್ತದೆ. ಅವರು ಎಲ್ಲೆಲ್ಲಿ ವಾಸ ಆಗಿರ್ತಾರೆ ಇದೆಲ್ಲ ಪ್ರತಿಯೊಂದು ಗೊತ್ತಿರ್ತದೆ. ಹೀಗಾಗಿ ಅವರು ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ ಆಲ್ರೆಡಿ ಈ SC ಇದ್ದರೆ ಅವ್ರಿಗೆ ಬೇರೆ ಪರ್ಸನ್ನಾಗಿ ಕೇಳೋದು ಅಥವಾ ಬೇರೆ ವೈಯಕ್ತಿಕವಾಗಿ ಕೇಳೋದು, ಈ ಥರ ಒಂದು ಮಾತುಕತೆ ನಡೆಸ್ಕೊಂಡು ಸಮೀಕ್ಷೆ ನಡೆಸ್ಕೊಂಡು ಗಣಕೀಯ ಹಂತದಲ್ಲಿ ಫೀಡ್ ಮಾಡೋದು. ಹಿಂದೆ ನಡೆದಂಥ ಒಂದು ಎಪಿಸೋಡ್ನಲ್ಲಿ ಫೀಡ್ ಮಾಡಿದ್ದೆ, ನಾನು ಹಾಕಿದ್ದೆ. ಈಗಲೂ ಮತ್ತೆ ಈ ತೋರಿಸ್ತಾ ಇರೋದೇನು, ಟಾರ್ಗೆಟ್ ಮಾಡ್ತಿರೋದು ಯಾರ ಮೇಲೆ? ಎಲ್ಲ ನೋಡಿ, ಟಾರ್ಗೆಟ್ ಮಾಡ್ತಿರೋದ್ರ ಮೇಲೆ ಮನೆಗೆ ಬಂದವರು ಕಾರ್ಯಕರ್ತರ ಮೇಲೆ. ಮನೆಗೆ ಬಂದ ಕಾರ್ಯಕರ್ತರು ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಅವಮಾನ ಆಗಲ್ವಾ ನೀವು ಮಾಡೋದು? ಯಾರನ್ನೂ ಕೇಳಿಲ್ಲ, ಯಾರನ್ನೂ ಮಾಡಿಲ್ಲ. ಯಾಕೆ ಕೇಳಲ್ಲ? ನಾನು ಅದೊಂದು ವಿಡಿಯೋ ಒಂದು ತೋರಿಸ್ತೀನಿ ನೋಡಿ. ಬೇಕಾರೆ ಈ ವಿಡಿಯೋನ ನೆಕ್ಸ್ಟ್ ನೀವು ನೋಡ್ಬಿಟ್ಟು ಹೇಳಿ, ಆಮೇಲೆ ನಾನು ಮುಂದೆ ಮಾತಾಡ್ತೀನಿ. ನಮಗೆ ಹೇಳಿ ಸರ್. ಬಿಲ್ಡಿಂಗ್ ನಾವು SC ಅಲ್ಲ, ನಾವು ಗೌಡ್ರು. ನಮ್ಮ ಬಿಲ್ಡಿಂಗ್ ಕಟ್ಟಿಸ್ತೀರಾ SC ಅಂತ? ಯಾಕಂದ್ರೆ ಸದ್ಯ ಹೇಳಿದ ಫಸ್ಟ್. ಥ್ಯಾಂಕ್ ಯು. ಹೇಳಿ ನಮಗೆ. ಹೇಳಿ ಸರ್. ಬಿಲ್ಡಿಂಗ್ ನಾವು SC ಅಲ್ಲ, ನಾವು ಗೌಡ್ರು. ನಮ್ಮ ಬಿಲ್ಡಿಂಗ್ ಕಟ್ಟಿಸ್ತೀರಾ SC ಅಂತ?
ಓಕೆ ಯಾಕೆ ಅಂಟಿಸ್ ಅದು ಹೇಳಿದ ಫಸ್ಟು. ಹಾಂ ಥ್ಯಾಂಕ್ ಯು. ನೀವು ಯಾವ ಕ್ಯಾಸ್ಟು? ಕುಂಬಾರು. ಏನು ಮಾಡ್ತೀರಾ ಕೆಲಸ? ಹಾಂ, ಬೆಳಗ್ಗೆ ಹೋಗಿ ಎಷ್ಟು ಗಂಟೆಗೆ ಬರ್ತೀರಾ? ನೀವು ಯಾವ ಕ್ಯಾಸ್ಟು? ಕುರುಬ್ರು. ಅಂದರೆ ನೀವು SC/ST ಬರ್ತೀರಾ ಅಥವಾ ಬರಲ್ವಾ? ಅದು ಬರಲ್ಲ ತಾನೇ? ಹಾಂ, ಅದನ್ನು ಡೇಟಾ. ಓಕೆ. ಹಾಂ, ಸರ್. ಹಾಂ, ಇಲ್ಲಿ ಇಲ್ಲಿ ಈ ಮನೆಗಳಲ್ಲಿ ಸುತ್ತಮುತ್ತ ಯಾರಾದರೂ SC/STಗಳಿದ್ದಾರಾ? ಎಷ್ಟು ಜನ ಇದ್ದಾರೆ? ಬಟ್ ನಿಮ್ಮ ಮನೇಲಿ ಮಾತ್ರ ಗೌಡಸ್ ಆಚಾರ್ಯರು. ನೀವು SC/STಗೆ ಬರ್ತೀರಾ? ಬರಲ್ಲ. ಹಾಂ, ಇಲ್ಲಿ ನಡೀತಿರೋದಪ್ಪ ಏನಪ್ಪ ಅಂದರೆ ಈ ಸಮೀಕ್ಷೆ ಯಾವುದು SC/ST ಸಮೀಕ್ಷೆ, ಜಾತಿ ಗಣತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ತೊಂದರೆ ಅನುಭವಿಸಿರೋರು ಯಾರು? ಕಾರ್ಯಕರ್ತರುಗಳು. ಈಗಾಗಲೇ ಕಾರ್ಯಕರ್ತರುಗಳು ಯಾರ್ಯಾರಿದ್ದಾರೆ ಅಂತ ಹೇಳಲಾಗಿದೆ. ಬಟ್ ಈ ಕಾರ್ಯಕರ್ತರಿಗೆ ಯಾಕೆ ತೊಂದರೆ ಆಯಿತು ನೋಡಿ, ಈ TVಗಳಲ್ಲಿ ಇಲ್ಲ ಸಲ್ಲದ ಅಪಪ್ರಚಾರ ಇವೆಲ್ಲ ಮಾಡ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಮನೆ ಹತ್ರ ಹೋದಾಗ ಅವ್ರ ಕಡೆಯಿಂದ ಒಂದು ಇಲ್ಲಪ್ಪ ನಾವು ಬೇರೆ ಜಾತಿ SC/ST ಎಲ್ಲ ನಮ್ಮ ಹತ್ರ ಅಂಟಿಸಲೇ ಬೇಡ. ಆದರೆ ಸರ್ಕಾರ ಹೇಳುತ್ತೆ ಪ್ರತಿಯೊಂದು ಮನೆಗೂ ಅಂಟಿಸಿ ಅಂತ ಹೇಳುತ್ತೆ. ಯಾರ ಮಾತ್ರ ಕೇಳಬೇಕು? ಅದೇ ಶ್ರೀಲಕ್ಷ್ಮಿಯವರು ಈ ಥರ ಎಲ್ಲ ಮಾತಾಡ್ತಾರೆ. ಇದು ರಿಪಬ್ಲಿಕ್ ಚಾನಲ್ ಕೂತ್ಕೊಂಡು ನಿಮ್ಮ ಮನೆಗೆ ಅಂಟಿಸಿದ್ರೆ ನಿಮ್ಮ ಮನೆಗೆ ನೀವು ಅಂಟಿಸ್ಕೊಳ್ಳಿ, ಅವರ ಹಣೆಗೆ ಅಂಟಿಸ್ಕೊಳ್ಳಿ, ಬೇಡ ಅಂತ ನಾವು ಹೇಳಿಲ್ಲ. ದಯವಿಟ್ಟು ಈ ಕೆಲಸ ನೀವು ಮೊದಲು ಮಾಡ್ಕೊಳ್ಳಿ. ಆದರೆ ಸರ್ಕಾರ ಹೇಳಿದಾಗೆ ಜನ ಇಲ್ಲಿ ಶಿಕ್ಷಕರು ಕಾರ್ಯಕರ್ತರು ಕೇಳಬೇಕೇ ಹೊರತು ನೀವು ಹೇಳಿದಾಗ ನಾವು ಕೇಳೋಕ್ಕಾಗಲ್ಲ. ದಯವಿಟ್ಟು ಇದನ್ನು ವಾಪಸ್ ತಗೋಬೇಕಾಗಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ.